ಮಂಗಳೂರಿನ ಸುಹಾನ ಟ್ರಾವೆಲ್ಸ್ ವತಿಯಿಂದ ಹಜ್ ಯಾತ್ರಿಗಳ ಪುನರ್ಮಿಲನ ಕಾರ್ಯಕ್ರಮವು ನಗರದ ಪಂಪ್ವೆಲ್ನ ಹೀರಾ ಇಂಟರ್ನ್ಯಾಷನಲ್ ಹೋಟೆಲ್ ಸಭಾಂಗಣದಲ್ಲಿ ನಡೆಯಿತು. ಮುಸ್ಲಿಮರು ಯಾತ್ರೆಗೈಯುವ ಪವಿತ್ರ ಹಜ್ ಕಳೆದ ಹಾಗೂ ಈ ವರ್ಷಗಳಿಂದ ಯಾತ್ರೆಗೈದ ಮತ್ತು 2025ರಲ್ಲಿ ಹಜ್ ಯಾತ್ರೆ ಕೈಗೊಳ್ಳಲಿರುವ ಯಾತ್ರಾರ್ಥಿಗಳ ಪುನರ್ಮಿಲನ ಕಾರ್ಯಕ್ರಮವು ನಗರದ ಪಂಪ್ವೆಲ್ನ ಹೀರಾ ಇಂಟರ್ನ್ಯಾಷನಲ್ ಹೋಟೆಲ್ ಸಭಾಂಗಣದಲ್ಲಿ ನಡೆಯಿತು. ಅರೇಬಿಯಾದ ಹಜ್ ಮತ್ತು ಉಮ್ರಾ ಸಚಿವಾಲಯವು ಮತ್ತು ಸೌದಿ ಅರೇಬಿಯಾದ ಹಜ್ ಮತ್ತು ಉಮ್ರಾ ಸಚಿವಾಲಯವು ಮಾರ್ಗಸೂಚಿಗಳ ಪ್ರಕಾರ ಮುಂಬರುವ ಹಜ್ ಸೀಸನ್ಗಾಗಿ ಸುಹಾನ ಸಂಸ್ಥೆಗೆ ಅಧಿಕೃತ ಅನುಮೋದನೆ ಸಿಕ್ಕಿರುವುದು. ಇದನ್ನು ವಿಧಾನಸಭಾ ಅಧ್ಯಕ್ಷರಾದ ಯುಟಿ ಖಾದರ್ ಅವರು ಬಿಡುಗಡೆಗೊಳಿಸಿದರು. ಈ ವೇಳೆ ಯುಟಿ ಖಾದರ್ ಅವರು ಮಾತನಾಡಿ, ಸುಹಾನ ಟ್ರಾವೆಲ್ಸ್ ತನ್ನ ವ್ಯವಹಾರದಲ್ಲಿ ಮತ್ತೊಬ್ಬರಿಗೆ ಸಹಾಯ ಮಾಡುವ ಕೆಲಸ ಮಾಡುತ್ತಿದ್ದಾರೆ. ಈ ಕೆಲಸ ಅತ್ಯುತ್ತಮವಾಗಿದ್ದು ಎಲ್ಲರೂ ಕೂಡ ಸುರಕ್ಷಿತವಾಗಿ ಹೋಗಿ ಬನ್ನಿ ಎಂದು ಆಶಿಸಿದರು. ತನ್ನ 20 ವರ್ಷಗಳ ದೀರ್ಘವಾದ ತನ್ನ ಸುಹಾನ ಟ್ರಾವೆಲ್ಸ್ ತನ್ನ ವ್ಯವಹಾರದಲ್ಲಿ ಪ್ರಾಮಾಣಿಕತೆ ಮತ್ತು ಬದ್ಧತೆ, ಜನರಿಗೆ ಬರುವಂಥ ವಿಶ್ವಾಸದ ರೀತಿಯಲ್ಲಿ ಕೆಲಸ ಮಾಡಿ ಅತ್ಯಂತ ವಿಶ್ವಾಸಭರಿತವನ್ನು ಸುಹಾನ ಒಂದು ಟ್ರಾವೆಲ್ ಸಂಸ್ಥೆಯಾಗಿ ಇವತ್ತು ಮುಂದೆ ಬಂದಿರೋದು ಇಡೀ ನಮಗೆಲ್ಲರಿಗೂ ಕೂಡ ಅತ್ಯಂತ ಗೌರವ ವಿಚಾರ ಅಂತ ಹೇಳಿಕೊಂಡು ಈ ಕೆಲಸ ಇನ್ನಷ್ಟು ಅತ್ಯುತ್ತಮವಾಗಿ ತಾವು ಮುಂದುವರಿಸಿಕೊಂಡು ಹೋಗಿ ಬಹುಶಃ 30-40 ದೊಡ್ಡ ಮಟ್ಟದ ದೊಡ್ಡ ಒಂದು ಹೆಸರಾಂತ ಟ್ರಾವೆಲ್ಸ್ ಆಗಿ ಪರಿವರ್ತನೆ ಆಗಿ ನಿಮ್ಮಿಂದ ಭಾಳಷ್ಟು ಜನರಿಗೆ ಕೆಲಸ ಉದ್ಯೋಗ ಸಿಕ್ಕಿ ಒಂದು ಹೆಸರುವಾಸಿಯಾಗಿ ಪ್ರಯೋಜನವಾಗಲಿ ಅಂತ ಹೇಳಿ ನಾನು ನನ್ನ ವಿಶೇಷ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಎರಡನೇದು, ಬಹುಶಃ ಇವತ್ತು ನೇರವಾಗಿ ಕೇಂದ್ರದಿಂದ ಇವತ್ತು ನೇರವಾಗಿ ಯಾವುದೇ ಮೀಡಿಯೇಟರ್ ಅಡೆತಡೆ ಇಲ್ಲದೆ 50 ವೀಸಾವನ್ನು ಇವತ್ತು ಪವಿತ್ರವಾದ ಹಜ್ಜಿಗೆ ಮತ್ತು ಉಮ್ರಕ್ಕೆ ಹೋಗಲಿಕ್ಕೆ ಆ ಸಂಸ್ಥೆಗೆ ಇವತ್ತು ಗುರುತಿಸಿಕೊಟ್ಟು ಇದು ಬಹುಶಃ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಅಥವಾ ಮಂಗಳೂರು ನಗರದಲ್ಲಿ ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರು ಒಂದು ಸಂಸ್ಥೆಗೆ ಬಂದಿದ್ರೆ ಅದು ಸುಹಾನ ಟ್ರಾವೆಲ್ಸ್ಗೆ ಅಂತ ಬಹಳ ಹೆಮ್ಮೆಯಿಂದ ನಾವು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂದರೆ ಈ ಒಂದು ಕರಾವಳಿ ಪ್ರದೇಶದಲ್ಲಿ ಇವತ್ತು ಒಬ್ಬರಿಗೆ ಮಾತ್ರ ಇವತ್ತು ಬಂದಿದೆ. ಇದು ಯಾಕೆ ಸುಮ್ಮನೆ ಯಾರು ಕೊಡೋದಿಲ್ಲ. ಒಂದು ಟ್ರಾವೆಲ್ಸ್ನವರು ಅಷ್ಟು ವಿಶ್ವಾಸದಿಂದ ಕೆಲಸ ಮಾಡಿ ಇತಿಹಾಸ ಬಂದು ಬ್ಯಾಕ್ಗ್ರೌಂಡ್ ಇದ್ದರೆ ಅಂಥವ್ರಿಗೆ ಮಾತ್ರ ಇದು ಕೊಡೋಣ ವಿಚಾರ ಆಗಿದೆ. ಆದ ಕಾರಣ ಈ ಒಂದು ಅವಕಾಶ ನಿಮಗೆ ಸಿಕ್ಕಿದೆ, ಅದು ಒಂದು ನಿಮಗೆ ಬ್ರ್ಯಾಂಡ್ ಆಗಿ ಬಿಟ್ಟಿದೆ. ನೀವು ವಿಶ್ವಾಸಭರಿತವಾದ ಒಂದು ಟ್ರಾವೆಲ್ ಏಜೆನ್ಸಿ ಅಂತ ಬ್ರ್ಯಾಂಡ್ ಆದದ್ದು. ಅದಕ್ಕೆ ಇವತ್ತು 50 ಬಂದಿದೆ, ಇನ್ನು ಉತ್ತಮವಾದ ಕೆಲಸ ಮುಖಾಂತರ ಇನ್ನೂ ಜಾಸ್ತಿ ಬರಲಿ ಅಂತೇಳಿ ನಾವೆಲ್ಲ ಕೂಡ ಇವತ್ತು ಪ್ರಾರ್ಥಿಸಲಿಕ್ಕೆ ನಾವು ಇವತ್ತು ಇಚ್ಛಿಸುವಂಥದ್ದು. ಮೂರನೇದು, ಬಹುಶಃ ಇವತ್ತು ತಾವೆಲ್ಲರೂ ಕೂಡ ಬಂದಿದ್ದೀರಿ ಪವಿತ್ರವಾದ ಹಜ್ ಯಾತ್ರೆಗಾಗಿ ತಾವು ಇವತ್ತು ಹೋಗಲು ಬಹುಶಃ ತಾವೆಲ್ಲ ಕೂಡ ಬಂದಿದ್ದೀರಿ. ಬಹುಶಃ ಇವತ್ತು ನಮ್ಮ ಧರ್ಮದಲ್ಲಿ ಹುಟ್ಟಿದ ನಂತರ ನಮ್ಮೆಲ್ಲರ ದೊಡ್ಡ ಮಟ್ಟದ ಕನಸು ಏನಂತ ಹೇಳಿದರೆ, ನಾವು ಕಣ್ಣು ಮುಚ್ಚುವ ಮುಂಚೆ ಒಮ್ಮೆ ಆದರೂ ಕೂಡ ಪವಿತ್ರವಾದ ಹಜ್ ಯಾತ್ರೆ ಮಾಡಿಕೊಂಡು ನಾವು ಬರಬೇಕಂತೇಳಿ ಪ್ರತಿಯೊಬ್ಬರ ಕನಸು. ಎಲ್ಲರಿಗೂ ಅದು ಬೆಲೆಕ್ಕೆ ನಾವು ವರ್ಕಾಯಿಂಗು ಹಿಂಗೆ ಮರಿಕರ ಮುಂದೆ ಒಂದು ಪೊಯ್ಟು ಬರೋಣ ಜನರಿಗೆ ನಾವು ಇಕ್ಕದು ಆಲೋಚನೆ ಮೇಲೆ ಆಸೆ ಇಕ್ಕದು. ಹಂಗೆ ಎಲ್ಲರಿಗೂ ಅದು ಸಾಧ್ಯ ಇಲ್ಲ. ಎಷ್ಟೇ ದುಡ್ಡಿದ್ದವನಿಗೆ ಕೂಡ ಅಲ್ಲಿ ಹೋಗಿ ಮುಟ್ಲಿಕ್ಕೆ ಆಗೋದಿಲ್ಲ. ಎಷ್ಟೇ ಕಷ್ಟ ಇದ್ದವನು ಕೂಡ ಏನು ಒಂದು ನ್ಯಾಯ ಪೈಸೆ ದುಡ್ಡಿಲ್ಲದವನು ಕೂಡ ಅಲ್ಲಿ ಹೋಗಿ ಮುಟ್ಟುವಂಥ ಅವಕಾಶ ಅಲ್ಲವ ತಲೆ ಕೊಟ್ಟಿದ್ದಾನೆ. ಇದು ನಾವು ಬಹುಶಃ ನೋಡ್ತಾ ಇದ್ದೇವೆ. ಈ ವರ್ಷ ಬಹುಶಃ ನಿಮ್ಮಲ್ಲಿದ್ದರೆ ಭಾಳಷ್ಟು ಜನ ಈ ಒಂದು ಪವಿತ್ರವಾದ ಹಜ್ ಯಾತ್ರೆಗೆ ಅಲ್ಲಾಹ್ ತಾಲ ಎಲ್ಲರ ಪರವಾಗಿ ಬಹುಶಃ ನಿಮ್ಮನ್ನಲ್ಲಿ ಕಲಿಸಲಿಕ್ಕೆ ತೀರ್ಮಾನ ಮಾಡಿ ತಾವೆಲ್ಲ ಕೂಡ ಹೋಗ್ತಾ ಇದ್ದೀರಿ. ನೀವತ್ತು ಅಲ್ಲಿಗೆ ಹೋಗೋದು ನಮ್ಮೆಲ್ಲರ ಪ್ರತಿನಿಧಿಯಾಗಿ ತಾವಲ್ಲಿ ಇವತ್ತು ಹೋಗುವಂಥ ಒಂದು ಕಾರ್ಯಕ್ರಮ ಆಗಿದೆ. ಆದ ಕಾರಣ ನೀವು ಇಲ್ಲಿಂದ ಪ್ರಾರಂಭ ಆಗಿ ಅಲ್ಲಿ ತನಕ ತಾವೆಲ್ಲ ಅತ್ಯಂತ ಸುರಕ್ಷಿತವಾಗಿ ಅತ್ಯಂತ ನೆಮ್ಮದಿಯಿಂದ ಮತ್ತು ಅತ್ಯಂತ ಸಂತೋಷದಿಂದ ಆ ಒಂದು ಪ್ರದೇಶಕ್ಕೆ ಮುಟ್ಟಬೇಕಂತೇಳಿ ನಾವೆಲ್ಲರೂ ಕೂಡ ನಿಮಗೆ ದುವಾ ಮಾಡ್ತೇವೆ. ಅಮನ್ ಟೂರ್ಸ್ ಮತ್ತು ಟ್ರಾವೆಲ್ಸ್ ವಿಟ್ಲ ಹಾಗೂ ಚೀಫ್ ಗೈಡ್ ಮತ್ತು ಮುಖ್ಯ ಮಾರ್ಗದರ್ಶಿ ಅಬ್ದುಲ್ ಹಮೀದ್ ಬಕಾವಿ ಅವರು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಮುಸ್ಲಿಮರು ಹಜ್ ಯಾತ್ರೆ ಕೈಗೊಳ್ಳುವುದು ಪುಣ್ಯ ಕೆಲಸವಾಗಿದೆ. സുഹാന ട്രാവൽസ് ಮೂಲಕ ഹജ്ജ് യാത്ര കൈകൊള്ളുವ ಮೂಲಕ പുണ്യ ಕಾರ್ಯ ಮಾಡುತ್ತಿದೆ ಎಂದರು. തീർച്ചയായും അല്ലാഹു ചെയ്ത ഏറ്റവും വലിയൊരു ഭാഗ്യമാണ് നമുക്ക്. കഴിഞ്ഞ 20 വർഷത്തോളം 20 വർഷങ്ങളിൽ എല്ലാ വർഷവും ഹജ്ജാജുകളെ പവിത്രമേറിയ ഹജ്ജിന് കൊണ്ടുപോയി സേവനം നിർവഹിച്ചുകൊണ്ട് ഹജ്ജിൻ്റെ എല്ലാ കർമ്മങ്ങളും അത് പ്രാക്ടിക്കലായി അവർക്ക് ചെയ്ത് കാണിച്ച് അവരെ ചെയ്യിപ്പിച്ചുകൊണ്ട് എല്ലാവിധ സൗകര്യങ്ങൾ ചെയ്ത് കൊണ്ടുവരുന്ന ഒരു ടൂറുകളാണ് എൻ്റെ പ്രിയപ്പെട്ടവരെ നമ്മുടെ മംഗലാപുരത്ത് പ്രവർത്തിക്കുന്ന ബഹുമാനപ്പെട്ട സയ്യിദ് അൻസാർ തങ്ങളുടെ സുഹാന. ആ തങ്ങളുടെ ഏറ്റവും
അറിയപ്പെടുന്ന ആ ട്രാവലുമായിട്ട് പുത്തൂരിലും വിട്ടലത്തിലും പ്രവർത്തിക്കുന്ന അമാൻ ട്രാവൽസിൻ്റെ ഒരു വക്താവും കൂടിയാണ് ഞാനും അതിൽ ടൈപ്പായിട്ട് പ്രവർത്തിച്ചു കൊണ്ടിരിക്കുകയാണ്. അതുപോലെ നമ്മുടെ നസീർ ഭായ് അൽവഫ ട്രാവൽസ്. ഒരു കലങ്കമില്ലാതെ തീർച്ചയായും ധാരാളം ട്രാവലുകൾ നിങ്ങൾ കാണാം. എൻ്റെ പ്രിയപ്പെട്ടവരെ, ഹജ്ജ് എന്നുള്ളത് ഒരു മനുഷ്യനെ സംബന്ധിച്ചോളം, ഒരു സത്യവിശ്വാസിയെ സംബന്ധിച്ചോളം പഞ്ചകർമ്മങ്ങളിൽ, ഇസ്ലാമിൻ്റെ പഞ്ചകർമ്മങ്ങളിൽ വളരെ പ്രധാനപ്പെട്ട ഒരു കാര്യമാണ് ഹജ്ജ് എന്നുള്ളത്. അഞ്ചാമതായിട്ട് സാമ്പത്തികമായ കഴിവും ശാരീരികമായ എല്ലാവിധ സൗകര്യങ്ങളും ഒത്തുവരുമ്പോൾ അവനിക്ക് നിർബന്ധമായി പരിശുദ്ധമായ ഹജ്ജ് നിർവഹിക്കണം. അല്ലെങ്കിൽ അള്ളാഹുവിനോട് സമാധാനം പറയാൻ മറ്റൊരു വഴിയില്ല. മുസ്തഫ നബി സല്ലല്ലാഹു അലൈഹി വസല്ലം തങ്ങൾ പറഞ്ഞു, ഒരാൾക്ക് കഴിവുണ്ടായി എന്നിട്ട് അയാൾ ഹജ്ജ് ചെയ്യുന്നില്ല, അല്ലെങ്കിൽ അയാൾ ഉംറ ചെയ്തില്ല, ഈ ലോകവുമായിട്ട് അയാൾ വിട പറയുന്നു. എന്തേ ഹജ്ജ് ചെയ്യാതെ? ഹജ്ജിന്റെ എല്ലാ കഴിവുകളും അള്ളാഹു നൽകി ഹജ്ജ് ചെയ്യാതെ അയാൾ ഈ ലോകവുമായിട്ട് വിട പറയുന്നു എങ്കിൽ ആ മനുഷ്യൻ യഹൂദി നസറാനിയായി മരിക്കുന്നതിന് വിരോധമില്ല എന്ന് ഷഫീഉനാ റസൂലുള്ളാഹി. എന്തേ കാരണം? അല്ല തന്ന സമ്പത്ത്, അല്ല തന്ന ആരോഗ്യം, ഇതെല്ലാം നാം ഇവിടെ ജനിച്ചു വരുമ്പോൾ ഒന്നും കൊണ്ടുവന്നിട്ടില്ല. ഇതെല്ലാം യജമാനനായ റബ്ബ് നമുക്ക് നൽകുന്നതാണ്. അപ്പൊ അത് സന്ദർഭോചിതമായി നാം അതിനെ ചെലവഴിച്ചുകൊണ്ട്, എൻ്റെ പ്രിയപ്പെട്ടവരെ, ഇസ്ലാമിന്റെ പഞ്ചകർമ്മങ്ങളിൽ വളരെ പ്രധാനപ്പെട്ട ഹജ്ജ് കർമ്മം നാം നിർവഹിക്കുമ്പോഴാണ് നമ്മുടെ ഇസ്ലാം പൂർത്തിയാകുന്നത്. ആ വിശ്വാസക്കാരാണ് നാം. പക്ഷേ ഈ അഞ്ചാമത്തെ കർമ്മം ചെയ്യുമ്പോൾ നാം ഒരു കാര്യം മനസ്സിലാക്കണം. നിസ്കാരവും നോമ്പും സക്കാത്തും നമുക്ക് എവിടെ വേണമെങ്കിലും നിർവഹിച്ചോളാം. എൻ്റെ പ്രിയപ്പെട്ടവരെ, അൽ ഹജ്ജു അശ്ഹുറും മഅലൂമാത്ത്, അറിയപ്പെട്ട മാസം എന്ന് ഖുർആൻ പറയുന്നു. എന്നാൽ നാം സമ്മേളിക്കേണ്ടത് അറഫയിലാണ്. അങ്ങനെ ഒരാൾ നിഷ്കലങ്കനായി അല്ലാഹു തആലാന്റെ പ്രീതിയെ കാംക്ഷിച്ചുകൊണ്ട് ഒരു മനുഷ്യൻ അറഫയിലേക്ക് എത്തുന്നു. എന്നിട്ട് അള്ളാഹുവിനോട് പൂർണ്ണമായി അവൻ അടിമത്ര സാക്ഷിയായി കൊണ്ട് എല്ലാ കാര്യങ്ങളും, ഞാൻ നിന്റെ അടിമയാണ് പടച്ചവനെ, ലാ ഇലാഹ ഇല്ലല്ലാഹു വഹ്ദഹു ലാ ശരീക ലഹുൽ മുൽക്കു വലഹുൽ ഹംദു യുഹ്യി വയുമീതു അലാ കുല്ലി ഷൈഇൻ ഖദീർ. അറഫയിൽ ഇതുവരെ കൂടിയ എല്ലാ ജനങ്ങളും, എല്ലാ അമ്പിയാക്കളുടെ ഉമ്മത്തികളും ചൊല്ലിയ ഒരേ ഒരു കലിമത്ത്, അതാണ് ലാ ഇലാഹ ഇല്ലല്ലാഹു വഹ്ദഹു ലാ ശരീക ലഹ്. തൽബിയത്തിന്റെ വാക്യങ്ങളെ കൊണ്ട് ചൊല്ലി അവിടെ നാം അതാ അള്ളാഹുവിനോട് പൂർണ്ണമായി ഒഴുങ്ങിക്കൊണ്ട് പാപങ്ങൾ നാം പൊറുപ്പിച്ചുകൊണ്ട് അറഫയിൽ നിന്ന് തിരിഞ്ഞു വരുമ്പോ ഹബീബായ നബി തങ്ങൾ പറഞ്ഞു, റജഅ, ആ മനുഷ്യൻ മടങ്ങുന്നത് കയൗമി വലദത്തു ഉമ്മുഹു, ഒരു ഉമ്മ പെറ്റ മക്കളെ പോലെ. പ്രായപൂർത്തിയായത് മുതൽ ഞാനും നിങ്ങളും ദ്വാരുന്നതാണ്, പഠിച്ചവനെ മരിക്കുന്നാട്ട് മുമ്പ് ഹജ്ജ് ചെയ്യാനുള്ള ഭാഗ്യം നമുക്ക് തുറന്നു നടന്നിട്ട് പിന്നെ അള്ളാഹു അത് സമയത്ത് ഒത്ത് നമുക്ക് തരുകയും അത് ഒത്തുവരുമ്പോൾ അതിലേക്ക് ഇറങ്ങുകയും ചെയ്യും. വളരെയധികം സാമ്പത്തികമായ കഴിവില്ലാത്തവരും ഹജ്ജിന് വേണ്ടി വന്നിട്ടുണ്ട്. മക്കളെ ഔദാര്യം കൊണ്ട് സാമ്പത്തികമായിട്ട് ഉപ്പാക്കുമ്മാക്കൊന്നും ഉണ്ടായിരുന്നില്ല. നോക്ക്, ഒരു നിമിഷത്തിൽ മക്കൾക്ക് നല്ല സമ്പത്തല്ല കൊടുത്തു. നല്ല സമ്പത്തല്ല കൊടുത്തപ്പോ ആ മകനുടെ ചിന്തയിൽ ആദ്യം വരുന്നത്, എനിക്ക് ഇത്രയും എന്നെ കഷ്ടപ്പെട്ടുകൊണ്ട് എന്നെ വളർത്തിയ എൻ്റെ ഉപ്പയും എൻ്റെ ഉമ്മയും ആ ഉമ്മാനൊന്ന് ഹജ്ജിന് അയച്ചാലെന്തേ എന്നതൊക്കെ പാപ്പാനെ ഹജ്ജിന് അയക്കുന്ന മക്കളുകളുണ്ട്. അല്ലേ? സ്വന്തം സാമ്പത്തികമായിട്ട് കഴിവുണ്ടായി. ഇൻഷാ അല്ലാഹ്. ಸಾಮಾಜಿಕ ಕಾರ್ಯಕರ್ತರಾದ ಜಕೀರ್ ಇಕ್ಲಾಸ್ ಉಳ್ಳಾಲ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು. ಸುಮಾರು 25 ವರ್ಷಗಳ ಹಿಂದೆ, ಅಂದರೆ 2001ರಲ್ಲಿ ಸ್ಥಾಪನೆಯಾದ ಸಂಸ್ಥೆ ಸುಹಾನಾ ಟ್ರಾವೆಲ್ಸ್ ಮಂಗಳೂರಿನಲ್ಲಿ ಪ್ರಧಾನ ಕಚೇರಿಯನ್ನು, ಹೆಡ್ ಆಫೀಸನ್ನು ಹೊಂದಿದೆ ಮತ್ತು ಭಾರತದ ರಾಜಧಾನಿಯಾದ ನವದೆಹಲಿ ಮತ್ತು ಮಹಾನಗರಿ ಮುಂಬಯಿಯಲ್ಲಿ ಶಾಖೆಗಳನ್ನು ಹೊಂದಿದೆ. ಅಲ್ಲದೆ ಭಾರತದಾದ್ಯಂತ ವ್ಯಾಪಾರ ಸಹವರ್ತಿಗಳನ್ನು ಹೊಂದಿದೆ. ಸುಹಾನಾ ಟ್ರಾವೆಲ್ಸ್ ಕಂಪನಿ ಅಲ್ಲಾಹನ ಸಂಪ್ರೀತಿಗೋಸ್ಕರ ತಾನು ಮಾಡಿದ ಪಾಪಗಳನ್ನು ತೊಳೆಯಲು, ಅಲ್ಲಾಹನೊಂದಿಗೆ ಪುಣ್ಯವನ್ನು ಕಟ್ಟಿಸಿಕೊಳ್ಳಲು ಮುಸ್ಲಿಮರು ನಡೆಸುವ ಪವಿತ್ರ ಯಾತ್ರೆಯಾದ ಹಜ್ ಹಾಗೂ ಉಮ್ರಾ, ಅದಲ್ಲದೆ ಹಜ್ಜಿನ ಪ್ರತಿಫಲವು ಸ್ವರ್ಗವಲ್ಲದೆ ಮತ್ತೇನೂ ಇಲ್ಲ ಎಂಬ ಆಶಯದೊಂದಿಗೆ, ಉದ್ದೇಶದೊಂದಿಗೆ ಯಾತ್ರಾರ್ಥಿಗಳನ್ನು ಸುಮಾರು
15 ವರ್ಷಗಳಿಂದ ಉಮ್ರಾ ಹಜ್ ಸೇವೆಯಲ್ಲಿ ತೊಡಗಿಸಿಕೊಂಡು ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಉತ್ತಮವಾದ ರೀತಿಯಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿದೆ. ಸುಹಾನಾ ಟ್ರಾವೆಲ್ಸ್ ಆಡಳಿತ ನಿರ್ದೇಶಕರಾದ ಸೈಯದ್ ಅನ್ಸಾರ್ ತಂಗಳ್ ವಂದಿಸಿದರು. ಸುಹಾನಾ ಟ್ರಾವೆಲ್ಸ್ನ ಈ ಒಂದು ಹಜ್ ಯೂನಿಯನ್ ಮತ್ತು ಹೊಸ ಬ್ಯಾಚ್ ಪಾಸ್ಪೋರ್ಟ್ ಕಲೆಕ್ಷನ್ಗೆ ಬಂದ ಎಲ್ಲರಿಗೂ ಸುಹಾನಾ ಟ್ರಾವೆಲ್ಸ್ ವತಿಯಿಂದ ಮತ್ತು ನಮ್ಮ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು. ಇನ್ಶಾಅಲ್ಲಾ ಹೊಸ ಪಾಸ್ಪೋರ್ಟ್ ಕಲೆಕ್ಷನ್ ಹಾಗೂ ರಿವೆನಿಂಗ್ಗೆ ಬಂದ ಎಲ್ಲರಿಗೂ ಮೀಡಿಯಾ ಅದೇ ರೀತಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ 2 ವಾಕ್ಯ ಮುಗಿಸುತ್ತೇನೆ. ಕಾರ್ಯಕ್ರಮಕ್ಕೂ ಮುನ್ನ ಸೈಯದ್ ಅಫಾನ್ ಆಲಿ ಅವರು ಪವಿತ್ರ ಕುರಾನ್ನ ಸೂಕ್ತಗಳನ್ನು ಪಠಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿತು. ಈ ವೇಳೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯ ಡಾಕ್ಟರ್ ಯುಟಿ ಇಫ್ತಿಕಾರ್, ಸುಹಾನಾ ಟ್ರಾವೆಲ್ಸ್ನ ಜನಾಬ್ ಸೈಯದ್ ಯಹ್ಯಾ ತಂಗಳ್, ಅಲ್ವಾಫಾ ಟ್ರಾವೆಲ್ಸ್ನ ಮಾಲಕರಾದ ನಜೀರ್ ಮರವೂರು ಮೊದಲಾದವರು ಉಪಸ್ಥಿತರಿದ್ದರು. ಸುಮಾರು 50ಕ್ಕೂ ಅಧಿಕ ಮಂದಿ ಹಜ್ ಯಾತ್ರೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ.